ಶ್ರೀ ಸುವರ್ಣಮುಖಿ ಲಕ್ಷ್ಮೀ ನರಸಿಂಹ ಕ್ಷೇತ್ರದಲ್ಲಿ ಕಡೆ ಶ್ರಾವಣ ಶನಿವಾರ ಅಮಾವಾಸ್ಯೆಯ ಪೂಜೆಯು ವಿಜೃಂಭಣೆಯಿಂದ ನಡೆಯಿತು. ಕೊರಟಗೆರೆ ತಾಲೂಕು ಕಸಬಾ ಹೋಬಳಿಯಲ್ಲಿ ನೆಲೆಸಿರುವ ಸುವರ್ಣಮುಖಿ ಲಕ್ಷ್ಮೀ ನರಸಿಂಹ ಶ್ರೀ ಕ್ಷೇತ್ರವು ಇದಾಗಿದ್ದು, ಶ್ರೀ ಕ್ಷೇತ್ರ ಗೋರ್ವನಹಳ್ಳಿಯಿಂದ 10 ಕಿಲೋಮೀಟರ್, ಶ್ರೀ ಕ್ಷೇತ್ರ ಸುಪ್ರಸಿದ್ಧ ದೇವರಾಯನ ದುರ್ಗಕ್ಕೆ ಕೇವಲ 25 ಕಿಲೋಮೀಟರ್ ದೂರವಿರುತ್ತೆ. ಪೂಜಾ ಪ್ರಯುಕ್ತ ಹೂವಿನ ಅಲಂಕಾರದಿಂದ ಸುಂದರವಾಗಿ ದೇವಾಲಯವು ಕಂಗೊಳಿಸ್ತಾ ಇತ್ತು. ದೇವಾಲಯಕ್ಕೆ ಸಂಬಂಧಿಸಿದ ಕಲ್ಯಾಣ ಮಂಟಪದಲ್ಲಿ ನರಸಿಂಹಸ್ವಾಮಿಯ ಕಲ್ಯಾಣೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಬಂದ ಸಹಸ್ರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ನರಸಿಂಹಸ್ವಾಮಿಯು ಲಕ್ಷ್ಮಿಯೊಂದಿಗೆ ಹೂವಿನ ಅಲಂಕಾರದಿಂದ ಸುಂದರವಾಗಿ ಬಲು ಆಕರ್ಷಣೆಯಿಂದ ಭಕ್ತಾದಿಗಳಿಗೆ ತನ್ನ ದರ್ಶನವನ್ನ ನೀಡಿದ್ರು. ಮಂಡಳಿಯ ಮುಖ್ಯಸ್ಥರು ಹಾಗೂ ಪುಸ್ತಕ ರಚನೆಕಾರರು ಆದಂತಹ ಸೂರ್ಯಪ್ರಕಾಶ್ ರಾವ್ ದೇವಸ್ಥಾನದ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನ ವಿವರಿಸಿದ್ರು. ಪ್ರತಿಷ್ಠಾಪಿಸಲಾಗಿದೆ. ಸಂಕಷ್ಟ ನಿವಾರಕ ಹಾಗೂ ವಿಘ್ನ ನಿವಾರಕ. ಪ್ರತಿ ಮಾಸದಲ್ಲೂ ಸಂಕಷ್ಟಹಾರ ಚತುರ್ಥಿ, ಸತ್ಯನಾರಾಯಣ ಪೂಜೆ, ಭಕ್ತರ ಇಷ್ಟಾರ್ಥದ ಮೇರೆಗೆ ಗಣಪತಿ ಹೋಮ ಮತ್ತು ಸಂಕಷ್ಟಹರಿ ವ್ರತ ನಡೆಸಲಾಗುತ್ತದೆ. ಎರಡನೇದಾಗಿ ಈ ಕ್ಷೇತ್ರ ಪಾಲಕ ನಾಗದೇವತೆ ಈತ ಈ ದೇವಾಲಯ ನಿರ್ಮಾಣಕ್ಕೂ ಮೊದಲು ಕೂಡ ಇಲ್ಲಿ ಸಂಚರಿಸುತ್ತಾ ಇದ್ದರು ಅಂತ ಹೇಳಿಬಿಟ್ಟು ಈ ಧರ್ಮಕರ್ತರಿಗೆ ಸದಾ ಕಾಣಿಸ್ಕೊಂಡಿದ್ದಾರೆ ಈ ದೇವರು. ಅದರಿಂದಲೇ ಇದನ್ನು ಅವರು ಕ್ಷೇತ್ರಪಾಲಕನಾಗಿ ನಾಗದೇವತೆಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಇಲ್ಲಿ ಪ್ರತಿ ಮಂಗಳವಾರ ವಿಶೇಷ ಪೂಜೆಗಳು, ಷಷ್ಠಿ ಹಾಗೂ ನಾಗರ ಚೌತಿ, ನಾಗಪಂಚಮಿಗೆ ವಿಶೇಷ ಪೂಜೆಗಳು ನಡೆಯುತ್ತವೆ. ಬಳಿಕ ಕಾಳಿಂಗ ಮರ್ದನ ಶ್ರೀಕೃಷ್ಣನಿಗೂ, ಇದರ ಪಕ್ಕದಲ್ಲಿ ದಶಾವತಾರಿ ಗೋವಿಂದ ಅಂತ ಹೇಳಿ ಎಲ್ಲ ದಶಾವತಾರಗಳು ಈ ಒಂದೇ ವಿಗ್ರಹದಲ್ಲಿದೆ. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ರಾಮ, ಪರಶುರಾಮ, ಬಲರಾಮ, ಕೃಷ್ಣ, ಬುದ್ಧ, ಕಲ್ಕಿ ಇಷ್ಟು ದಶಾವತಾರಗಳು ಒಂದೇ ವಿಗ್ರಹದಲ್ಲಿ ಕೆತ್ತಲಾಗಿದೆ. ಇದು ದಶಾವತಾರಿ ಗೋವಿಂದ. ಇಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ, ಸಾಕ್ಷಾತ್ ಕೊಲ್ಲಾಪುರ ಮಹಾಲಕ್ಷ್ಮಿಯಲ್ಲಿರ್ತಕ್ಕಂಥ ವಿಗ್ರಹವನ್ನೇ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಅದೇ ರೀತಿ ಇಲ್ಲಿ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಗಳು ನಡೀತವೆ. ಶ್ರಾವಣ ಮಾಸ ತುಂಬ ವೈಶಿಷ್ಟ್ಯವಾದ್ದು, ಮಹಾಲಕ್ಷ್ಮಿಗೆ ಪ್ರೀತಿಕರವಾದ್ದು. ಶ್ರಾವಣ ಶುಕ್ರವಾರಗಳು ಇಲ್ಲಿ ದೇವಾಲಯದ ಪರವಾಗಿ ಸ್ವಾಮಿಯ ಕಥೆಯನ್ನ ವಿಭಿನ್ನವಾಗಿ ರಚಿಸಿರುವ 4 ಪುಸ್ತಕಗಳನ್ನ ಮಂಡಳಿಯವರು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಪುಸ್ತಕಗಳನ್ನ ರಚಿಸಿರುವವರು ಸೂರ್ಯಪ್ರಕಾಶ್ ರಾವ್.